ಅಲ್ಲ, ಒಂದು ನಿಜವಾದ ಹಾರ್ಟ್ ಅಟ್ಯಾಕ್ ಅಂದರೆ ಅತಿ ತೀವ್ರವಾದ ಎದೆನೋ ಬರುತ್ತೆ, ಹಿಂಡ್ದಂಗೆ ಆಗುತ್ತೆ ಎದೆ ಮಧ್ಯಭಾಗದಲ್ಲಿ. ಅದು ಕುತ್ತಿಗೆಗೆ, ಎಡತೋಳಿಗೆ ಅಥವಾ ಎಪಿಗಾಸ್ಟಿಕ್ ಇಲ್ಲಿ ಹೊಟ್ಟೆ ಭಾಗಕ್ಕೆ ಹರ್ಕೊಂಡು ಹೋಗುತ್ತೆ. ತುಂಬ ಸುಸ್ತು, ತುಂಬ ಸ್ವೆಟ್ಟಿಂಗು, ನಾನು ಸತ್ತೇ ಹೋಗ್ತೀನಿ ಅನ್ನೋ ಭಾವನೆ, ಇದು ನಿಜವಾದ ಹಾರ್ಟ್ ಅಟ್ಯಾಕಿನ ಸೂಚನೆ. ಕೆಲವು ಸತಿ ಏಟಿಪಿಕಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಈ ಥರ ತೀವ್ರವಾದ ಎದೆನೋ ಬರದೇ ಇರಬಹುದು, ತುಂಬ ಸುಸ್ತಾಗೋದು, ಗ್ಯಾಸ್ಟ್ರಿಕ್ಕು, ವಾಂತಿ, ಈ ಥರದ ಏಟಿಪಿಕಲ್ ಸಿಂಪ್ಟಮ್ಸು ಬರಬಹುದು. ವಿಶೇಷವಾಗಿ ಮಹಿಳೆಯರಲ್ಲಿ ಮತ್ತು ವಯಸ್ಸಾದವರಲ್ಲಿ ಏಟಿಪಿಕಲ್ ಸಿಂಪ್ಟಮ್ಸು. ಸೊ ನಾವು ಇ ಸಿ ಜಿ ಮತ್ತು ಬ್ಲಡ್ ಟೆಸ್ಟ್ ಮಾಡೋದಕ್ಕೆ ಮುಂಚೆ ಯಾರೂ ಹೇಳಲಿಕ್ಕೆ ಬರೋದಿಲ್ಲ ಇದು ಹಾರ್ಟ್ ಅಟ್ಯಾಕ್ ನೋವುನಾ ಇಲ್ವಾ ಅಂತ. ಆದ್ದರಿಂದ ಯಾವುದೇ ಥರದ ಏನೋ ಬಂದರೂ ನೀವು ಹೋಗಿ ಒಂದು ತಪಾಸಣೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಒಂದು ಇ ಸಿ ಜಿ ಮಾಡೋದ್ರಿಂದ ನಾವು ಹಾರ್ಟ್ ಅಟ್ಯಾಕಾ ಇಲ್ವಾ ಅಂತ ನಾವು ಪತ್ತೆ ಮಾಡ್ತೀವಿ. ಈ ಪುರುಷ ಮಹಿಳೆಯರು ಹೋಲಿಸ್ಕೊಂಡ್ರೆ ಯಾರಲ್ಲಿ ಹೆಚ್ಚು? ಲೈಕ್ ಬಿಫೋರ್ ಮೆನೋಪಾಸ್ ಪುರುಷರಲ್ಲಿ ತುಂಬ ಜಾಸ್ತಿ ಇರುತ್ತೆ. 50 ವರ್ಷಕ್ಕೆ ಮುನ್ನ ಪುರುಷರಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಮಾಣ ಜಾಸ್ತಿ, ಮಹಿಳೆಯರಲ್ಲಿ ಭಾಳ ಕಡಿಮೆ. 50 ವರ್ಷ ದಾಟಿದ ಮೇಲೆ ಆಲ್ಮೋಸ್ಟ್ ಅದು ಈಕ್ವಲ್ ಆಗಿಬಿಡುತ್ತೆ. ಬಟ್ ನಿಮಗೆ ಸಕ್ಕರೆ ಕಾಯಿಲೆ ಬಂದರೆ ಇಬ್ಬರಲ್ಲೂ ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ. ಬಟ್ ಇತ್ತೀಚಿನಲ್ಲಿ ನಾವು ನೋಡ್ತಾ ಇರೋದನ್ನೇ ಮಹಿಳೆಯರಲ್ಲೂ ಹೃದಯಘಾತ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ನಾವು ಇವನ್ 20-25 ವಯಸ್ಸಿನ ಮಹಿಳೆಯರಿಗೂ ನಾವು ಹಾರ್ಟ್ ಅಟ್ಯಾಕಿಂದ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಇದಕ್ಕೂ ಮುಖ್ಯ ಕಾರಣ ನಮ್ಮ ಬದಲಾದ ಜೀವನ ಶೈಲಿ.